2 ಸಲ ಅವಧಿಗಳು ಭಾಳ ಕಡಿಮೆ ಇದಾಗಿತ್ತು. ತುಕಡಿ ತುಕಡಿ ಆಗಿವು. ಒಂದು 9 ತಿಂಗಳ, ಒಂದು 2.5 ವರ್ಷ ಹಿಂಗಾಗೋದ್ರಿಂದ ಸಮರ್ಪಕವಾಗಿ ಯಾವ್ಯಾವ ಕೆಲಸಗಳು ಮಾಡಬೇಕು ಅದು ಮಾಡೋದಾಗಿರಲಿಲ್ಲ. ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ ಕೋಲಿ, ಕಬ್ಬಲಿಗೆ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಪ್ರಸ್ತಾವನೆ ಪ್ರಿಯಾಂಕ್ ಖರ್ಗೆಜಿಯವರ ನೇತೃತ್ವ ಸಲ್ಲಿಸ್ತೀವಿ. 6 ವರ್ಷ ಅವಕಾಶ ಸಿಕ್ಕಿದೆ. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸವನ್ನು ಮಾಡಿ ಹೋಗ್ತೀನಿ. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ MLC ಅವ್ರದ್ದು ನೂಡಲ್ ತಾಲೂಕು ಕೇಳ್ತಾರೆ. ನಾನು ಚಿತ್ತಾಪುರ ಮಾಡ್ಕೊಂಡೀನಿ. ಇನ್ನೊಂದು ಆಫೀಸ್ ಓಪನ್ ಮಾಡ್ತೀನಿ. ಶೀಘ್ರ 100 ಕೋಟಿ ಕೊಟ್ಟರು ಸಿಗಲ್ಲ ಅಂತ ಜಾಗ ಮಾಡ್ಕೊಂಡಿನಿ ಗುಲ್ಬರ್ಗದಾಗ. ಅದು ಪ್ರಿಯಾಂಕ್ ಖರ್ಗೆಜಿಯವರೇ ಮಾಡಿಕೊಟ್ರೆ ಕ್ಯಾಬಿನೆಟ್ ಯುನಾನಿಮಸ್ಲಿ ಕ್ಯಾಬಿನೆಟ್ ನಿರ್ಣಯ ಆಗ್ಯದ. ಅದು ಒಂದು ತಿಂಗಳದಾಗ 1 ಲಕ್ಷ ಮಂದಿ ಸೇರಿಸಿ ಅದು ಅನಾವರಣ ಮಾಡ್ತೀವಿ ಮೂರ್ತಿ. ಆಮೇಲೆ ಸಮಾಜ ಹಿರಿಯರು ಅವರೊಬ್ಬರೇ ಕೇಳಿಲ್ಲ MLC ಸಲುವಾಗಿ, ಅವರೊಬ್ಬರೇ ಆಕಾಂಕ್ಷಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಸಮಾಜದವರು 600 ಮಂದಿ ಕೇಳ್ಯಾರ. 600 ಮಂದಿ ಇವರೊಬ್ಬರು. ಒಂದೇ ಸಿಗ್ತದ ಅವಕಾಶ ಮತ್ತೆ ಸಿಗಲ್ಲ. ಇನ್ನು ಬೇರೆ ಬೇರೆ ರಾಜ್ಯ ಮಟ್ಟದ ಅವಕಾಶಗಳಿವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಕರೆದು ಹೇಳ್ಯಾರ. ನಿಮ್ಮ ಮೊಟ್ಟ ಮೊದಲನೇ ಬಾರಿಗೆ ಸ್ವಾಗತ ಮಾಡಿದ್ರೆ ಏನಂತ ಇವತ್ತಿಂದ ಒಂದು ಪೂರ್ವಭಾವಿ ಸಭೆ ಇದು ಕಾರ್ಯಕ್ರಮ ಅಂದ್ರೆ ನಾಗೇ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಬೇಕು. ಆಮೇಲೆ ದಂಡಗುಳು ಬಸವಣ್ಣ ದೇವ್ರಿಗೆ ಹೋಗ್ಬೇಕು, ಅಲ್ಲೂರ ದುರ್ಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಬಂದೀನಿ. ನನಗೆ ರಸ್ತೆ ಉದ್ದಕ್ಕೂ ನಾ ಬರೋ ಸುದ್ದಿ ಕೇಳಿ ಇಷ್ಟು ಪ್ರಮಾಣದಲ್ಲಿ ಜನ ಸೇರಿ ನನಗೆ ಸ್ವಾಗತ ಮಾಡ್ತಾರಂತ ಗೊತ್ತಿರಲಿಲ್ಲ. ಇಷ್ಟು ಪ್ರಮಾಣದಲ್ಲಿ ಸ್ವಾಗತ ಮಾಡಿದಕ್ಕೆ ಇನ್ನೂ ನನ್ನ ಶಕ್ತಿ ಹೆಚ್ಚಿಗೆ ಮಾಡಿದ್ದಾರೆ. ನನಗೆ ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ ಕೋಲಿ, ಕಬ್ಬಲಿಗೆ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಪ್ರಸ್ತಾವನೆ ಪ್ರಿಯಾಂಕ್ ಖರ್ಗೆಜಿಯವರ ನೇತೃತ್ವ ಸಲ್ಲಿಸ್ತೀವಿ. ಮೊದಲಿದ್ದಂಥ 2 ಸಲ ಅವಧಿಗಳು ಭಾಳ ಕಡಿಮೆ ಇದಾಗಿತ್ತು. ತುಕಡಿ ತುಕಡಿ ಆಗಿವು. ಒಂದು 9 ತಿಂಗಳ, ಒಂದು 2.5 ವರ್ಷ ಹಿಂಗಾಗೋದ್ರಿಂದ ಸಮರ್ಪಕವಾಗಿ ಯಾವ್ಯಾವ ಕೆಲಸಗಳು ಮಾಡಬೇಕು ಅದು ಮಾಡೋದಾಗಿರಲಿಲ್ಲ. 6 ವರ್ಷ ಅವಕಾಶ ಸಿಕ್ಕಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ನನ್ನ ಉಡಿಯಲ್ಲಿ ಹಾಕಿಕೊಂಡು ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ತುಳಿತಕ್ಕೊಳಗಂಥ ಜನಾಂಗದವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಅದರಲ್ಲಿ ನನ್ನ ಸಮಾಜಕ್ಕೆ ಏನೇನು ಆಗಬೇಕಾಗಿದೆ ಅವೆಲ್ಲವನ್ನು ಮಾಡಿ ಇತಿಹಾಸವನ್ನು ಮಾಡಿ ಹೋಗ್ತೀನಿ 6 ವರ್ಷದಲ್ಲಿ. ಆಮೇಲೆ ನಂದು ನೂಡಲ್ ಚಿತ್ತಾಪುರ ತಾಲೂಕು ಮಾಡ್ಕೊಂಡಿನಿ. ನಾನು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ MLC ಅವ್ರದ್ದು ನೂಡಲ್ ತಾಲೂಕು ಕೇಳ್ತಾರೆ. ನಾನು ಚಿತ್ತಾಪುರ ಮಾಡ್ಕೊಂಡಿನಿ. ಇನ್ನೊಂದು ಆಫೀಸ್ ಓಪನ್ ಮಾಡ್ತೀನಿ. ಶೀಘ್ರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಪ್ರತಿ ವಾರಕ್ಕೆ 2 ಸಲ ಚಿತ್ತಾಪುರಕ್ಕೆ ಮುಂಜಾನೆ ಬಂದ್ರಪ್ಪ 9ಕ್ಕೆ ಅಂದ್ರೆ ಸಾಯಂಕಾಲ 6 ತನಕ ಇಲ್ಲೇ ಇರ್ತೀನಿ. ಸಮಾಜದವ್ರದ್ದು ಅಲ್ಲಿ ಬೇರೆ ಜನರು ಏನೇ ಸಮಸ್ಯೆ ತಂದ್ರೆ ಅವ್ರಿಗೆ ಕರ್ಕೊಂಡು ಅಧಿಕಾರಿಗಳು ಕರೆಸಿ ತಕ್ಷಣ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಲೆವೆಲ್ ನಾನು ಮಾಡ್ತೀನಿ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆಜಿ ನೇತೃತ್ವ ಒಯ್ದು ಯಾವ ಕೆಲಸಗಳು ಮಾಡಬೇಕು ನನಗೆ ಮೀರಿವು ಪ್ರಿಯಾಂಕ್ ಖರ್ಗೆ ಸಭೆ ಹೋಗಿ ಎದುರಿಡ್ತೀನಿ. ಅವ್ರ ಕೈಲೂ ಮಾಡಿಸ್ತೀನಿ, ನಾನು ಮಾಡ್ತೀನಿ. ನಮ್ಮಿಬ್ಬರಿಗೂ ಮೀರಿ ಮುಖ್ಯಮಂತ್ರಿ ಮೇಲೆ ಹೋಗಿ ಮಾಡ್ಕೊಂಡ್ಬರ್ತೀನಿ. ಸರ್, ಈಗ 100 ಕೋಟಿ ಕೊಟ್ಟರು ಸಿಗಲ್ಲ ಅಂತ ಜಾಗ ಮಾಡ್ಕೊಂಡಿನಿ ಗುಲ್ಬರ್ಗದಾಗ. ಅದು ಪ್ರಿಯಾಂಕ್ ಖರ್ಗೆಜಿಯವರೇ ಮಾಡಿಕೊಟ್ರೆ ಕ್ಯಾಬಿನೆಟ್ ಯುನಾನಿಮಸ್ಲಿ ಕ್ಯಾಬಿನೆಟ್ ನಿರ್ಣಯ ಆಗ್ಯದ. ಅದು ಒಂದು ತಿಂಗಳದಾಗ 1 ಲಕ್ಷ ಮಂದಿ ಸೇರಿಸಿ ಅದು ಅನಾವರಣ ಮಾಡ್ತೀವಿ ಮೂರ್ತಿ. ಆಮೇಲೆ ಬೆಂಗಳೂರದಲ್ಲೂ ಕೂಡ ಅಲ್ಲೇ ಮುಖ್ಯಮಂತ್ರಿ ಘೋಷಣೆ ಮಾಡಿಸ್ತೀನಿ. ಅವ್ರಿಗೆ ಏನೇನು ವಂಚಿತರಾಗ್ಯಾರ ಅವ್ರಿಗೆ ST ಮಾಡಬೇಕಾಗ್ಯದ. ಮತ್ತು ತಳವಾರ ಸಮಸ್ಯೆ ಅದ, ಜಟಿಲ ಸಮಸ್ಯೆ. ಕೆಲವು ಕಡೆ ತಹಸೀಲ್ದಾರ್ ಕೊಡ್ಲಾಕತ್ತಾರೆ ಗ್ರೇಡ್ 2, ಕೆಲವು ಕಡೆ ಕೊಡ್ತಾ ಇಲ್ಲ. ನಮ್ಮ ಮಂದಿ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಂದು 2-3 ದಿನ ಹಾರ ತುರ ಎಲ್ಲ ಮುಗಿದ್ಮೇಲೆ ಅದೇ ಕೆಲಸನೇ ಮಾಡ್ತೀನಿ. ತಳವಾರದ ಬಗ್ಗೆ ಸಮಸ್ಯೆ ಬಗ್ಗೆ ಇರ್ತೀನಿ. ಈಗಾಗಲೇ ಒಂದು ಸಲ ಅವ್ರಿಗೆ ಭೇಟಿ ಮಾಡೀನಿ. ಭೀಮಣ್ಣ ಸಾಲಿ ಅವರು ನಮ್ಮ ಸಮಾಜ ಹಿರಿಯರು, ಅವರೊಬ್ಬರೇ ಕೇಳಿಲ್ಲ MLC ಸಲುವಾಗಿ, ಅವರೊಬ್ಬರೇ ಆಕಾಂಕ್ಷಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಸಮಾಜದವರು 600 ಮಂದಿ ಕೇಳ್ಯಾರ. 600 ಮಂದಿ ಇವರೊಬ್ಬರು. ಒಂದೇ ಸಿಗ್ತದ ಅವಕಾಶ ಮತ್ತೆ ಸಿಗಲ್ಲ. ಇನ್ನು ಬೇರೆ ಬೇರೆ ರಾಜ್ಯ ಮಟ್ಟದ ಅವಕಾಶಗಳಿವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಕರೆದು ಹೇಳ್ಯಾರ, ನಿಮಗೆ ಅನ್ಯಾಯ ಆಗ್ಬಿಡಂಗಿಲ್ಲ, ನಿಮಗೂ ಕೂಡ ರಾಜ್ಯ ಮಟ್ಟದ ಸರಿಸಮವಂಥ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ಯಾರ. ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಶರಣ್ ಪ್ರಕಾಶ್ ಪಾಟೀಲ್ ಭೇಟಿಯಾಗ್ಯಾರ. ನಾನು ಕೂಡ ಮುಖ್ಯಮಂತ್ರಿ ಮನವಿ ಮಾಡೀನಿ. ಅವರು ಕೂಡ ನಮ್ಮ ಹಿರಿಯ ಅಣ್ಣವರಿದ್ದ ಹಾಗೆ ಅವರಿಗೂ ಕೂಡ ಉತ್ತಮವಾದ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅವ್ರದ್ದು ಪ್ರೀತಿ ವಿಶ್ವಾಸ ಗಳಿಸ್ತೀನಿ. ಇಲ್ಲಿ ಯಾವುದೇ